ಕಲಿಯುಗ ಕೆಟ್ಟೋಯ್ತ್ರಿ, ಈಗ ಪ್ರಾಮಾಣಿಕತೆಗೆ ಎಲ್ಲಿದೆ ಬೆಲೆ ಎಂಬ ಮಾತು ಜನಜನಿತವಾಗಿದೆ. ಆದರೆ ಅದಕ್ಕೆ ಅಪವಾದವೆಂಬಂತೆ ಬಳಗಾನೂರು ಪಟ್ಟಣದ ದಾರಿಯಲ್ಲಿ ಸಿಕ್ಕ 1.5 ತೊಲೆ ಬಂಗಾರದ ಆಭರಣವನ್ನು ಆರಕ್ಷಕ ಠಾಣೆಗೆ ತಂದು ನೀಡುವ ಮೂಲಕ ಕಲಿಯುಗದಲ್ಲೂ ಪ್ರಾಮಾಣಿಕತೆ ಜೀವಂತವಾಗಿದೆ ಎಂಬ ನಗ್ನ ಸತ್ಯವನ್ನು ಅನಾವರಣ ಮಾಡಿದ್ದಾರೆ. ಹೌದು, ಬಳಗಾನೂರು ಪಟ್ಟಣದ ನಿವಾಸಿ ಗೀತಾ ಗಂಡ ಮಂಜುನಾಥ್ ಎನ್ನುವ ಗೃಹಿಣಿ 1.5 ತೊಲೆಯ ಆಭರಣವನ್ನು ಕಳೆದುಕೊಂಡು ಗಾಬರಿಯಾಗಿ ಆರಕ್ಷಕ ಠಾಣೆಗೆ ಆಗಮಿಸಿ ದೂರನ್ನು ದಾಖಲಿಸಿದ್ದಾರೆ. ಆಗ ಆರಕ್ಷಕರು ದೂರುದಾರರು ತಿಳಿಸಿದ ಮಾಹಿತಿಯ ಮೇರೆಗೆ ಆ ಸ್ಥಳದ ಆಸುಪಾಸಿನ ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ನಾಗಪ್ಪ ಎನ್ನುವ ವ್ಯಕ್ತಿ ಅದನ್ನು ತೆಗೆದುಕೊಂಡದ್ದು ಖಾತರಿಯಾಗಿದೆ. ಆ ವ್ಯಕ್ತಿಯ ವಿಳಾಸ ಪತ್ತೆ ಹಚ್ಚಿ ಆರಕ್ಷಕರು ವಿಚಾರಿಸಲಾಗಿ ಆ ವ್ಯಕ್ತಿಯ ತಾಯಿ ದೇವಮ್ಮ, ಇದು ನಮ್ಮದಲ್ಲ, ನನ್ನ ಮಗ ದಾರಿಯಲ್ಲಿ ಬಿದ್ದದ್ದು ತಂದಿದ್ದಾನೆ, ನಾನೇ ಠಾಣೆಗೆ ಒಪ್ಪಿಸಲು ಬರುತ್ತಿದ್ದೇನೆಂದು ಆಭರಣ ಹಿಂದಿರುಗಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಇದನ್ನು ಶ್ಲಾಘಿಸಿದ ಬಳಗಾನೂರು PSI ಆಭರಣ ಕಳೆದುಕೊಂಡ ಗೀತಮ್ಮ ಗಂಡ ಮಂಜುನಾಥ್ ರವರಿಗೆ ಹಿಂದಿರುಗಿಸುವ ಮೂಲಕ ಪ್ರಾಮಾಣಿಕ ಪ್ರಕರಣಕ್ಕೆ ಸಾಕ್ಷಿಯಾದರು. ಗೀತಮ್ಮ ಮತ್ತು ಕುಟುಂಬಸ್ಥರು ದೇವಮ್ಮರವರ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವರ ಗುಣಗಾನ ಮಾಡಿ ಕೃತಜ್ಞತೆ ಸಲ್ಲಿಸಿದರು. ದೇವಮ್ಮರವರು, ನಮಗ್ಯಾಕೆ ಬೇಕ್ರಿ, ಪರರ ಬಂಗಾರ ನಮ್ಮದಲ್ಲದ್ದು ನಮಗೆ ದಕ್ಕುವುದಿಲ್ಲ, ಅದಕ್ಕಿಂತ ದುಪ್ಪಟ್ಟು ನಮ್ಮದೇ ಹೋಗುತ್ತೆ ಎನ್ನುವ ಮೂಲಕ ನ್ಯಾಯದ ಮಹತ್ವವನ್ನು ಸಾರಿದರು. ಇದರಿಂದ ಪುಳಕಿತರಾದ PSI ಇಂತಹ ಪ್ರಕರಣಗಳು ಸಾರ್ವಜನಿಕರಿಗೆ ನ್ಯಾಯ, ನೀತಿ, ಪ್ರಾಮಾಣಿಕತೆಯ ಪಾಠವನ್ನು ಹೇಳುತ್ತವೆ. ಇದೇ ರೀತಿ ಕಳೆದ ಪರರ ವಸ್ತುಗಳನ್ನು ಠಾಣೆಗೆ ತಂದು ಒಪ್ಪಿಸಿದರೆ ಕಳೆದುಕೊಂಡವರಿಗೆ ತಲುಪಿಸುವ ಮೂಲಕ ಕಳೆದುಕೊಂಡವರ ದುಃಖವನ್ನು ನಿವಾರಿಸಿ ಖುಷಿ ಬದುಕಿಗೆ ನಾಂದಿ ಹಾಡಬಹುದು. ಇದೊಂದು ಮಾದರಿ ಪ್ರಕರಣವೆಂದು ಬಂಗಾರ ಹಿಂದಿರುಗಿಸಿದ ದೇವಮ್ಮನವರನ್ನು ಅಭಿನಂದಿಸಿದರು. ಎಲ್ಲ ಯುಗದಲ್ಲೂ ಮೋಸಗಾರರಿದ್ದಾರೆ, ಪ್ರಾಮಾಣಿಕರು ಇದ್ದಾರೆ. ನಾವು ಪ್ರಾಮಾಣಿಕರನ್ನು ಪ್ರೋತ್ಸಾಹಿಸಿ ದುರುಳರನ್ನು ಸೆದೆಬಡಿದಾಗ ಸಾರ್ವಜನಿಕರ ಬದುಕು ಸರಾಗವಾಗಿ ಸುಭಿಕ್ಷೆಯಿಂದ ಸಾಗಲು ಸಾಧ್ಯವಾಗುತ್ತದೆ. ಈ ದಿನ ಬಳಗಾನೂರು ಪಟ್ಟಣದ ನಿವಾಸಿಯಾದ ಶ್ರೀಮತಿ ಗೀತಮ್ಮಯವರು ಬಂಗಾರದ ಅಂಗಡಿಗೆ ಬಂಗಾರನ ರಿಪೇರಿ ಮಾಡಿಸೋ ಸಲುವಾಗಿ ಹೋದಾಗ ಅಂಗಡಿಗೆ ಹೋಗಿ ಪುನಃ ವಾಪಸ್ ಬರೋ ಸಮಯದಲ್ಲಿ ಆಕೆಯ ಪರ್ಸ್ನಲ್ಲಿದ್ದಂಥ 15 ಗ್ರಾಮ್ ಬಂಗಾರವನ್ನು ಪರ್ಸನ ಸಮೇತ ಕಳ್ಕೊಂಡು ಹೋಗಿರ್ತದೆ. ಈ ಬಗ್ಗೆ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿದಾಗ ನಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಾದ ವೆಂಕಟೇಶ್ ಮತ್ತು ದೇವರಾಜ್ ಎಂಬುವರು ಪಟ್ಟಣದಲ್ಲಿ ತಿರುಗಾಡಿ ನಂತರ CC ಕ್ಯಾಮ್ರಾಗಳನ್ನು ಎಲ್ಲ ಚೆಕ್ ಮಾಡಿ ಆ ಸಮಯದಲ್ಲಿ CC ಕ್ಯಾಮ್ರಾದಲ್ಲಿ ಕಂಡುಬಂಥ ದೃಶ್ಯಗಳ ಆಧಾರದ ಮೇರೆಗೆ ಬಳಗಾನೂರು ಗ್ರಾಮದ ದೇವಮ್ಮ ಎಂಬುವರ ಮಗನಾದ ನಾಗಪ್ಪ ಎಂಬುವರಿಗೆ ಸಿಕ್ಕಿರುವುದಾಗಿ ಕಂಡುಬಂದ್ದರಿಂದ ಅವರನ್ನು ಪತ್ತೆ ಹಚ್ಚಿಕೊಂಡು ಹೋಗಿ ಅವರ ಮನೆಗೆ ಹೋಗಿ ಹುಡುಕಾಡಿ ಕೇಳಲಾಗಿ ನಾಗಪ್ಪನ ತಾಯಿಯವರು ತನ್ನ ಮಗ ಕಳೆದುಕೊಂಡದ್ದು ಬಂಗಾರವನ್ನು ತಂದುಕೊಟ್ಟಿರುವುದಾಗಿ ಒಪ್ಪಿಕೊಂಡು ಠಾಣೆಗೆ ತಂದು ಒಪ್ಪಿಸಿರುತ್ತಾರೆ. ಈ ಕೆಲಸವನ್ನು ಬಳಗಾನೂರು ಠಾಣೆಯ ನಮ್ಮ ಸಿಬ್ಬಂದಿ ಅವರಿಗೆ ತುಂಬ ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತೇವೆ. ಇದೇ ರೀತಿ ಬಳಗಾನೂರು ಗ್ರಾಮದಲ್ಲಿ ಏನಾದರೂ ಯಾರಾದರೂ ಬೆಲೆ ಬಾಳುವಂಥ ವಸ್ತುಗಳನ್ನು ಕಳೆದುಕೊಂಡಲ್ಲಿ ಠಾಣೆಗೆ ತಂದು ಮುಟ್ಟಿಸಲು ಅಥವಾ ಕಳೆದುಕೊಂಡವರಿಗೆ ಮುಟ್ಟಿಸಿದಲ್ಲಿ ತುಂಬ ಅನುಕೂಲವಾಗುವುದು ಅಥವಾ ಅವರ ನಿಯತಿಗೆ ತುಂಬ ಶ್ಲಾಘನೆಯನ್ನು ಮಾಡಲಾಗುವುದು ಎಂದು ಈ ಮೂಲಕ ತಿಳಿಸುತ್ತೇನೆ. ನಂತರ ಸದರಿ 15 ಗ್ರಾಮ್ ಬಂಗಾರದ ಆಭರಣಗಳನ್ನು ಕಳೆದುಕೊಂಡಂಥ ಗೀತಮ್ಮರವರಿಗೆ ಠಾಣೆಯಲ್ಲಿ ಅವರ ಸಮಕ್ಷಮನೆ ಮುಟ್ಟಿಸಲಾಗಿದೆ.